ಆಹಾ, ಇವಳ ಮನೆಯವ್ರು ಬೆಂಗಳೂರಿಗೆ ಬಂದಿದ್ದು ಅಲ್ಗೂ ಇಲ್ಗೂ ಓಡಾಟ ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿಗೆ ಬರೋ ಬದಲು ಇವಳು ಅಲ್ಲೇ ಇದ್ಬಿಟ್ರೆ ನಮ್ಮ ಮೇಡಮ್ ಈ ಮನೆಗೆ ಸೊಸೆಯಾಗಿ ಬರ್ಬೋದು. ಅಕ್ಕ, ಎಲ್ಲಿಗೆ ಹೋಗಿದ್ಯಮ್ಮ ಮಯೂರಿ? ಅದು ಯಜಮಾನ್ರೆ, ವಿಜಯ ಅಕ್ಕ ನಮ್ಮ ಅಪ್ಪ ಅಜ್ಜಿನ ತಂಗಿದಿರ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಆ ಮನೆ ಹತ್ರ ಕರ್ಕೊಂಡು ಹೋಗಿದ್ದೆ. ನಿನ್ ತವ್ರ ಮನೆ ವಿಷಯ ಅಂದ ಕೂಡ್ಲೆ ಮುಖದಲ್ಲಿ ಹೇಗ್ ಕಳೆ ಬಂದಿದೆ ನೋಡಮ್ಮ. ಮುಖ ಹಾಗೆ ಬೆಳೆದಿಂಗಳ ಚಂದ್ರನ್ ತರ ಹೊಡಿತಾ ಇದೆ. ಈ ಸಂತೋಷ, ಈ ಹೊಳಪು ನಮ್ಮನೆ ವಿಷಯದಲ್ಲೂ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಅದ್ಯಾವತ್ತೂ ಸಾಧ್ಯ ಇಲ್ಲ ಯಜಮಾನ್ರೆ. ಈ ಮನೇಲಿ ನನಗೆ ಅಸ್ತಿತ್ವನೇ ಇಲ್ಲ ಅಂದ್ಮೇಲೆ ಖುಷಿ ಎಲ್ಲಿಂದ ಬರುತ್ತೆ? ಯೋಚನೆ ಮಾಡ್ಬಿಡಮ್ಮ ಮಯೂರಿ. ಗ್ರಹಣ ಬಿಟ್ಟು ಸೂರ್ಯನೇ ಗ್ರಹಣ ಬಿಟ್ಟ ಮೇಲೆ ಜಗತ್ತಿಗೆ ಬೆಳಕು ಕೊಡ್ತಾನೆ. ಹಾಗೆ ನಿನ್ ಜೀವನದಲ್ಲೂ ಒಂದು ಹೊಸ ಬೆಳಕು ಬರುತ್ತೆ. ಅದು ನಿಮ್ ನಂಬಿಕೆ ಯಜಮಾನ್ರೆ, ನನ್ಗ ನಂಬಿಕೆ ಇಲ್ಲ. ಸಂಬಂಧಗಳು ನಿಂತಿರೋದೇ ನಂಬಿಕೆ ಮೇಲಲ್ವಮ್ಮ. ಇವತ್ತು ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ಅದು ಮುಂದೆ ನಿಜ ಆಗತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು. ಅಂದ್ಹಾಗೆ ಲಕ್ಷ್ಮೀ ಕುಮಾರಿ ಏನ್ ಮಾಡ್ತಿದ್ರು? ಅವರು ಮನೆಯಲ್ಲೇ ಇದ್ರು ಯಜಮಾನ್ರೆ. ಅವ್ರಿಗೆ ಮನೇಲೆ ಇದ್ದು ಬೋರ್ ಆಗ್ತಿರ್ಬೇಕಲ್ವಾ? ಹೌದು ಯಜಮಾನ್ರೆ. ಮೊದ್ಲು ಲಕ್ಷ್ಮಿನ ಯಾವ್ದಾದ್ರು ಸ್ಕೂಲಿಗೆ ಸೇರಿಸ್ಬೇಕು. ಅದಕ್ಕೆ ಒಂದಷ್ಟು ಸ್ಕೂಲಲ್ಲಿ ಸೀಟಿನ ಬಗ್ಗೆ ವಿಚಾರಿಸ್ತಾ ಇದ್ದೆ. ನೀನ್ ಯಾಕಮ್ಮ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತೀಯ? ನಾನಿಲ್ವಾ? ನಾಳೆನೆ ಲಕ್ಷ್ಮಿಗೆ ಅಡ್ಮಿಷನ್ ಮಾಡಿಸ್ತೀನಿ. ಬೇಡ ಯಜಮಾನ್ರೆ, ಈಗಾಗ್ಲೇ ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದೀರಾ. ಇನ್ನು ಎಷ್ಟು ಅಂತ ನಿಮ್ ಹತ್ರ ಸಹಾಯ ತಗೊಳ್ಳೋದು? ನೀವ್ ನಮಗ್ ಸಹಾಯ ಮಾಡಿದ್ರೆ ನೀವೇ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು. ನನ್ನಿಂದ ನಿಮ್ ಹೆಸರು ಹಾಳಾಗೋದು ಬೇಡ ಯಜಮಾನ್ರೆ. ಅಲ್ಲಮ್ಮ, ತನ್ನವ್ರಿಗೆ ತನ್ನ ಕುಟುಂಬದವ್ರಿಗೆ ಕೆಲಸ ಮಾಡ್ಕೊಡೋಕೆ ಸಹಾಯ ಏನ್ ಬಂತು? ಅದು ನನ್ನ ಕರ್ತವ್ಯ ಅಲ್ವಾ? ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ್ಮೇಲೆ ನಿಮ್ಮೆಲ್ಲರೂ ಜವಾಬ್ದಾರಿ ನಂದೇ ಅಲ್ವಾ? ಬೇಡ ಯಜಮಾನ್ರೆ, ನಾನು ವಿಜಯ ಅಕ್ಕನ ಹತ್ರ ಮಾತಾಡಿದ್ದೀನಿ. ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದೋ ಸ್ಕೂಲಲ್ಲಿ ಪ್ರತಿ ವರ್ಷ ಚೆನ್ನಾಗಿ ಓದೋ 20 ಬಡ ಮಕ್ಕಳಿಗೆ ಫ್ರೀ ಸೀಟ್ ಕೊಡ್ತಾರಂತೆ ಯಜಮಾನ್ರೆ. ಅದ್ರ ಬಗ್ಗೆ ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಅಲ್ಲೇ ಪ್ರಯತ್ನ ಮಾಡ್ತೀನಿ. ಅದ್ಯಾವ ಸ್ಕೂಲ್ ಅಮ್ಮ? ವಿದ್ಯಾಲಯ ಅಂತ ಹೇಳಿದ್ರು ಯಜಮಾನ್ರೆ. ಸರಿನಮ್ಮ, ನಿನ್ ಪ್ರಯತ್ನ ನೀ ಮಾಡು. ಏನಾದ್ರೂ ಸಹಾಯ ಬೇಕಿದ್ರೆ ಕೇಳು. ಸರಿ ಯಜಮಾನ್ರೆ. ಮಯೂರಿ, ನಿನ್ ತಂಗಿನ ಸ್ಕೂಲಿಗೆ ಸೇರಿಸ್ತೀಯಾ? ಸೇರ್ಸು. ಅದ್ ಹೇಗ್ ಸೇರಿಸ್ತೀಯೋ ನಾನು ನೋಡ್ತೀನಿ. ಈ ವಿಷಯದಲ್ಲಿ ಸರಿಯಾಗಿ ಸಿಕ್ಕಾಕೊಂಡೆ. ಅಮ್ಮ ದುರ್ಗಮ್ಮ, ಇದೊಂದು ಆಸೆನ ನೆರವೇರಿಸ್ಬಿಡು. ತಥಾಸ್ತು. ಸಿಂಗಾರಿ, ಯಾಕೆ ಹಿಂಗ್ ಗುರಾಯಿಸ್ಕೊಂಡ್ ಮುಂದಕ್ ಬರ್ತಾ ಇದೀರಾ? ನೀವ್ ಹಿಂಗ್ ಗುರಾಯಿಸ್ತಾ ಇದ್ರೆ ನಿಮ್ಮ ನೋಟಕ್ಕೆ ನಾವು ಸುಟ್ಟೋಗ್ಬಿಡ್ತೀವಿ ಕಣ್ರಿ. ಯಜಮಾನ್ರೆ, ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಇಷ್ಟೊತ್ತಲ್ ಮಾಡ್ತಿರೋದು ನೀವು, ನಾವಲ್ಲ. ಅಲ್ಲ ಕಣ್ರಿ, ಏನ್ ಒತ್ತು ಗೊತ್ತು ಅನ್ನೋದಿಲ್ವಾ? ದೇವ್ರ ಹತ್ರ ಏನಾದ್ರೂ ಒಂದು ಹೇಳ್ಕೊತಾನೆ ಇರೋದಾ? ನಿಮ್ಗಿರೋ ಬರೋ ಕಷ್ಟನೆಲ್ಲ ದೇವ್ರ ತಲೆ ಮೇಲೆ ಹಾಕ್ತಿದ್ರೆ ಹೆಂಗೇರಿ? ಅಲ್ಲ, ಈ ಅರ್ಕೆ ಕಟ್ಕೊಂಡ್ಬಿಡೋದಂತೆ, ತಗೊಂಡೋಗ್ಬಿಟ್ಟು ದೇವ್ರ ತಲೆ ಮೇಲೆ ಇಟ್ಬಿಡೋದಂತೆ ರೀ. ಈ ರೀತಿ ಟಾರ್ಚರ್ ಕೊಟ್ರೆ ಆ ಅಮ್ಮೋರು ಈ ಅಮ್ಮೋರ್ಗೆ ಏನ್ರಿ ಮಾಡಕ್ಕಾಗತ್ತೆ?
ನಾನೇನು ಟಾರ್ಚರ್ ಕೊಡ್ತಿಲ್ಲ ಚಿಕ್ಕ ಯಜಮಾನ್ರೆ. ನನ್ನ ತಂಗಿಗೆ ಸ್ಕೂಲಲ್ಲಿ ಒಂದು ಸೀಟ್ ಕೊಡ್ಸು ಅಂತ ಬೇಡ್ಕೋತಾ ಇದ್ದೆ ಅಷ್ಟೇ. ಅಯ್ಯೋ ಸಿಂಗಾರಿ, ಕಾಲದಲ್ಲಿ ಹೋಗಿ ಹೋಗಿ ದುರ್ಗಮ್ಮನ ಹತ್ರ ಸೀಟ್ ಕೊಡ್ಸು ಅಂತ ಕೇಳಿದ್ರೆ ದುರ್ಗಮ್ಮ ಎಲ್ಲಿಂದ ಸೀಟ್ ಕೊಡಿಸ್ತಾರೆ? ಚಿಕ್ಕ ಯಜಮಾನ್ರೆ, ಕಾಲ ಬದಲಾಗ್ಬೋದು, ಮನುಷ್ಯರು ಬದಲಾಗ್ಬೋದು, ಆದ್ರೆ ಪ್ರಕೃತಿ, ದೇವ್ರು ಯಾವತ್ತೂ ಬದಲಾಗೋದಿಲ್ಲ. ಎಷ್ಟೇ ದುಡ್ಡಿರೋರೇ ಆದ್ರೂ ಆ ದೇವರ ಮುಂದೆ ಕೈ ಮುಗಿದು ಬೇಡ್ಕೋತಾರೆ. ನೀವೆಷ್ಟೇ ಬೋರ್ವೆಲ್ ಕೊರಿದ್ರು ಬೆಳಗ್ಗೆ ಮಳೆನೇ ಬೇಕಲ್ವಾ? ಪ್ರಪಂಚದಲ್ಲಿ ಎಲ್ರಿಗೂ ಆ ಸೂರ್ಯನೇ ಬೆಳಕು ಕೊಡ್ಬೇಕು, ಚಂದ್ರನೇ ಬೆಳದಿಂಗ್ಳು ಕೊಡ್ಬೇಕು ಅಲ್ವಾ ಚಿಕ್ಕ ಯಜಮಾನ್ರೆ? ಯಪ್ಪೋ, ಒಂದು ಪ್ರಶ್ನೆಗೆ ಎಷ್ಟು ಉತ್ತರಗಳನ್ನ ಕೊಡ್ತೀರಾ ರೀ? ನಿಮಗೆ ಇಷ್ಟ ಬಂದಿದ್ದಕ್ಕೆ ಟಿಕ್ ಮಾಡ್ಕೊಳ್ಳಿ ಅಂತನಾ? ನಿಮ್ಮೊಂದೆ ಅಯ್ಯೋ ಪ್ರಯೋಜನಕ್ಕಿಲ್ಲ ಬಿಡಿ. ಅಲ್ಲ, ಇಲ್ಲಿ ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋದ್ರ ಬದಲು ನಾನು ಡ್ಯಾಡು ಅವಾಗ್ಲಿಂದ ಹೇಳ್ತಾ ಇದೀವಿ, ನಾವ್ ಸಹಾಯ ಮಾಡ್ತೀವಿ ಅಂತ. ಯಾಕೆ? ನಾವು ಮಾಡೋ ಸಹಾಯದ ಮೇಲೆ ನಿಮಗೆ ನಂಬಿಕೆ ಇಲ್ವೋ? ನಂಬಿಕೆ ಇದೆ ಚಿಕ್ಕ ಯಜಮಾನ್ರೆ, ಆದ್ರೆ ಯಾಕೋ ನಿಮ್ಮಿಂದ ಸಹಾಯ ತಗೋಬೇಕು ಅಂತ ಅನಿಸ್ತಿಲ್ಲ. ಈಗ ನೀವೇ ಹೇಳಿದ್ರಲ್ಲ, ಎಲ್ಲಾ ಕಷ್ಟಗಳಿಗೂ ದೇವ್ರ ಮುಂದೆ ಕಾಪಾಡು ಅಂತ ಬೇಡ್ಕೊಂಡ್ರೆ ಆ ದೇವ್ರಿಗೂ ಬೇಜಾರಾಗತ್ತೆ ಅಂತ. ಹಾಗೆ ಪದೇ ಪದೇ ನಿಮ್ ಹತ್ರ ಸಹಾಯ ತಗೋತಿದ್ರೆ ನಿಮ್ಗೂ ಬೇಜಾರಾಗೋದಿಲ್ವಾ? ಒಟ್ನಲ್ಲಿ ನೀವು ಲಾಜಿಕ್ಗೆ ಮಾಸ್ಟರು ಬಿಡಿ. ಡ್ಯಾಡ್ ಹತ್ರ ಸಹಾಯ ತಗೊಳ್ಳೋದು ಬೇಡ, ನನ್ನ ಹತ್ರ ಸಹಾಯ ತಗೊಳ್ಳಿ, ನಾವು ಮಾಡ್ತೀವಿ. ದುರ್ಗಮ್ಮ, ಚಿಕ್ಕ ಯಜಮಾನ್ರು ಅನ್ಕೊಂಡಿರೋ ಹಾಗೆ ಯಾವ್ದು ನಡಿಬಾರ್ದು. ಅವ್ರೇನಾದ್ರೂ ನನಗ್ ಸಹಾಯ ಮಾಡಿದ್ರೆ ಅವರೇ ಸಮಸ್ಯೆನಲ್ಲಿ ಸಿಕ್ಕಾಕೋತಾರೆ ಅಂತ ಅವ್ರಿಗೆ ಅರ್ಥ ಮಾಡಿಸು ತಾಯಿ. ದುರ್ಗಮ್ಮತ್ತೆ, ಇವ್ರಿಗೆ ನಾನು ಅವತ್ತು ಅರ್ಥ ಮಾಡಿಸ್ದಂಗ್ ಅರ್ಥ ಮಾಡಿಸ್ಲೇಬೇಕು. ಇವ್ರೇನಾದ್ರೂ ನನ್ನ ಹತ್ರ ಸಹಾಯ ತಗೊಂಡಿಲ್ಲ ಅಂದ್ರೆ ನನ್ನ ಮೇಲೆ ಕಾಡುವ ಮೌನಕ್ಕೆ ಮಾತು ಸೋತಿವೆ, ಸೇರುವ ಆಸೆಗೆ ಕಣ್ಣೇ ಸೇತುವೆ. ನನ್ನೆದೆ